ಮಾಡೋಂಥ ಕೆಲಸ ಏನು? ಇವರು ಬಂಡವಾಳ ತಂದೆ ತಾಯಿಗಳನ್ನು ಟ್ಯಾಕ್ಸ್ ಕಟ್ಟಿ ನಮ್ಮ ಆಸ್ತಿ ಅಂತ ರಸ್ತೆ ಮಾಡಬೇಕಾದ್ರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಜೋಪಾನವಾಗಿ ಕೆಲಸ ಮಾಡಿದ್ರೆ ಭಾಗವಹಿಸಿದ್ದಾರೆ. ಇವತ್ತೇನು ನಮ್ಮ ಟಾಟಾ ಪವರ್ ಕಂಪ್ನಿಯವರು ಇವತ್ತೇನು ಚುನಾವಣೆ ಬಂದಾಗ ಅಷ್ಟೇ ಬರೋದು, ಬೇರೆ ಟೈಮ್ ಬರೋಲ್ಲ ಅವರು. ಇವತ್ತು ಅವರು ಕೂಡ ಬಿಜೆಪಿ ಕಾಂಗ್ರೆಸ್ ಅವರು ಸಹಿತ ಯಾಕೆಂದ್ರೆ ಆ ಸಂದರ್ಭದಾಗ ಅವ್ರು ಇವತ್ತು ಅಡಿಕೆ ರೈತ ಸ್ವಲ್ಪ ಬರ್ತಿದ್ದಾರೆ. ಅದು ಕೂಡ ನೀರಿಲ್ಲ, ಕೆರೆಗಳು ನೀರಿಲ್ಲ. ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಮಂತ್ರಿ ಹೇಳಿದ್ರು 2 ವರ್ಷ ಹಿಂದೆ ಕೆರೆಗಳು ನೀರು ತುಂಬಿರ್ತಾವೆ ಅಂತ ಹೇಳಿ, ಅದು ಕೂಡ ಇವತ್ತು ಕೆಲಸನೇ ಆಗಿಲ್ಲ. ಅದನ್ನು ಕೂಡ ಕೇಳೋದ್ರಿಂದ 20% ಮನೆ ಕುತ್ಕೊಂಡ್ರೆ ರೈತರು ಯಾವ ಪಕ್ಷಕಾರ ಓಟ ಕೇಳಿ ಇಂಥ ಸಮಯ ಬಂದ ಎಲ್ಲ ರೈತರು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಜೈ ಜೈ ಕರ್ನಾಟಕ. ಅಲ್ಲೇ ನಿಂತ್ಕಡೆ ಸಾಕು, ಇಬ್ರು ಅಲ್ಲೇ ಇರಿ. ಬೇಡ ಬೇಡ ಹಂಗೆ ಕೊಡ್ರಿ. ಅವ್ರ ಹೆಸರು ಹೇಳಿ ಸರ್, ಹೆಸರು ಹೇಳಿ. ರೈತರ ಹೋರಾಟಕ್ಕೆ, ರೈತಪರ ಸಂಘಟನೆಗಳ ಹೋರಾಟಕ್ಕೆ, ರೈತಪರ ಸಂಘಟನೆಗಳ ಹೋರಾಟಕ್ಕೆ ಬೇಡವೇ ಬೇಡ. ಟಾಟಾ ಕಂಪ್ನಿಗೆ ಹೇಳಿ ಧಿಕ್ಕಾರ, ಕಂಪ್ನಿಗೆ ಹೇಳಿ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಲ್ಲಿ ಬರಕ್ಕೆ ಹೇಳ್ರಿ ಎಲ್ಲರೂ. ಟಾಟಾ ಕಂಪ್ನಿಯವರಿಗೆ ಬೇಕೇ ಬೇಕು, ಬೇಕೇ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ವಿದ್ಯುತ್ತನ್ನು ಖಾಸಗೀಕರಣ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿದ್ಯುತ್ತನ್ನು ಖಾಸಗೀಕರಣ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿರೋಧಿ ರಾಜ್ಯ ಸರ್ಕಾರಕ್ಕೆ, ವಿದ್ಯುತ್ತನ್ನು ಖಾಸಗೀಕರಣ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ವಿದ್ಯುತ್ತನ್ನು ಖಾಸಗೀಕರಣ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ, ಖಾಸಗೀಕರಣ ಮಾಡುತ್ತಿರುವ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಸರ್ಕಾರಕ್ಕೆ, ಬಂಡವಾಳ ಜಾರಿಗೆ ಮಣೆ ಹಾಕುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್. ರೈತ ವಿರೋಧಿ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಸರ್ಕಾರಕ್ಕೆ, ದಲಿತ ವಿರೋಧಿ ಸರ್ಕಾರಕ್ಕೆ, ಹಿಂದುಳಿದ ವಿರೋಧಿ ಸರ್ಕಾರಕ್ಕೆ, ದ್ವೇಷ ಮಾಡುವ ಸರ್ಕಾರಕ್ಕೆ, ದ್ವೇಷ ಮಾಡುವ ಸರ್ಕಾರಕ್ಕೆ ಯಾತಕ್ಕಾಗಿ
ಹೋರಾಟ ಕಾಶ್ಮೀರಕ್ಕಾಗಿ ವಿರೋಧ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ವಿರೋಧ ಯಾತಕ್ಕಾಗಿ ವಿರೋಧ ಯಾತಕ್ಕಾಗಿ ಹೋರಾಟ ತಾಜಾವರ ಭೂಕಂಪ ಸರ್ಕಾರಕ್ಕೆ ತಾಜಾವರ ಭೂಕಂಪ ಸರ್ಕಾರಕ್ಕೆ ಕಾಣುವುದಿಲ್ಲ 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 ರೈತರನ್ನು ಕಾಣುವುದಿಲ್ಲ ಕಾಣುವುದಿಲ್ಲ ಕೆಬಿ ಖಾಸಗೀಕರಣ ನಿಲ್ಲಲೇಬೇಕು, ಖಾಸಗೀಕರಣ ನಿಲ್ಲಲೇಬೇಕು. ಖಾಸಗೀಕರಣ ಮಾಡ್ಲಿಕ್ಕೆ ಕೊಟ್ಟಿರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಟಾಟಾ ಕಂಪ್ನಿ ಬಂಡವಾಳಶಾಹಿಗಳ ಬೂಟ್ ನಕ್ಕುವ ಸರ್ಕಾರಕ್ಕೆ ಧಿಕ್ಕಾರ. ಬಂಡವಾಳಶಾಹಿಗಳ ಬೂಟ್ ನಕ್ಕುವಂತ ಸರ್ಕಾರಕ್ಕೆ ಧಿಕ್ಕಾರ. ಖಾಸಗೀಕರಣ ಬೇಡವ ಬೇಡ, ಖಾಸಗೀಕರಣ ನಿಲ್ಲಲೇಬೇಕು. ಖಾಸಗೀಕರಣ ಮಾಡಕ್ ಹೋಗ್ತಾವ್ರೆ ಅದಕ್ಕೆ ವಿದ್ಯುತ್ ಕಂಪನಿಯನ್ನ ಖಾಸಗಿಯವರಿಗೆ ಒಪ್ಪಿಸ್ತಾ ಇರುವಂತ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯುತ್ ಕಂಪನಿಯನ್ನ ವಿದ್ಯುತ್ ಖಾಸಗೀಕರಣ ನಿಲ್ಲಲೇಬೇಕು. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯುತ್ ಖಾಸಗೀಕರಣ ಮಾಡ್ಲಿಕ್ಕೆ ಕೊಟ್ಟಿರುವ ರಾಜ್ಯ ಮಾಡಲು ಸರ್ಕಾರ ಹೊರಟಿದೆ. ಅದನ್ನು ಖಂಡಿಸಿ ಕಮ್ಯುನಿಸ್ಟ್ ಪಕ್ಷದ ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆಗಳು, ಎಲ್ಲ ಘಟಕಗಳು ಹಾಗೂ ಕಾರ್ಮಿಕ ಸಂಘಟನೆಗಳು ಮತ್ತೆ ವಿದ್ಯುತ್ ಏನ್ ನೌಕರರಿದ್ದಾರೆ ಎಲ್ಲರೂ ಸೇರಿ ಇವತ್ತು ಸರ್ಕಾರದ ಈ ಕ್ರಮವನ್ನು ನಾವು ಖಂಡಿಸಿ ನಾವಿವತ್ತು ಏನ್ ನಾಳೆ 23 ನಮ್ಮ ಭೂಮಿ, ನಮ್ಮ ವಿದ್ಯುತ್, ನಮ್ಮ ದೇಶ, ನಮ್ಮ ರಾಜ್ಯ ಯಾರಿಗೂ ನಷ್ಟದಲ್ಲಿದೆ ಅಂತ ಇವ್ರ ಕಾರಣ ನೆಪ ಒಡ್ಡಿ ಇವ್ರು ಕೋಟ್ಯಾಂತರ ರೂಪಾಯಿಗೆ ಇವತ್ತು ವಿದ್ಯುತ್ಕರಣ ಲಾಭದಾಯಕವಾಗಿದ್ದರೂ ಕೂಡ ಇವರು ಉದ್ದೇಶಪೂರ್ವಕವಾಗಿ ಒಬ್ಬ ಉದ್ಯಮಿಗೆ ನಮ್ಮ ವಿದ್ಯುತ್ ಕಂಪನಿಯನ್ನ ಮಾರಾಟ ಮಾಡಕ್ ಕೊಟ್ಟಿದ್ದಾರೆ. ಆ ಮಾರಾಟದ ಖಾಸಗೀಕರಣ ನಿಲ್ಲಬೇಕು. ರೈತರಿಗೆ, ಈ ನಾಡಿನ ಜನರಿಗೆ ಅನುಕೂಲ ಆಗುವಂತ ಸರ್ಕಾರದ ವಿದ್ಯುತ್ ಮುಂದುವರಿಬೇಕು. ಆ ಕಾರಣಕ್ಕೆ ನಾವು ಇವತ್ತು ಮೊದಲ ಹಂತದವಾಗಿ ಇವತ್ತು ನಾವು ಇಲ್ಲಿ ಹೋರಾಟ ಮಾಡಿದರೆ 2003ರಲ್ಲಿ ಹಿಂದೆ ಇದ್ದಂಥ BJPಯ ವಾಜಪೇಯಿ ಸರ್ಕಾರದಲ್ಲಿ ಈ KEBಗೆ ಸಂಬಂಧಪಟ್ಟಂಗೆ ಒಂದು ಅಮೆಂಡ್ಮೆಂಟನ್ನು ತಂದಿದ್ದರು. 2003 ಅಮೆಂಡ್ಮೆಂಟ್ ಪ್ರಕಾರವಾಗಿ ಈಗಿರ್ತಕ್ಕಂಥ BJP ಸರ್ಕಾರ 2022 ಆಗಸ್ಟ್ 2ನೇ ತಾರೀಕು ತಂದಂಥ ಈ KEB ಬಿಲ್ಲನ್ನು, ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಏನು ಅಮೆಂಡ್ಮೆಂಟ್ ತಂದರು, ಅದ್ರ ಪ್ರಕಾರವಾಗಿ ಟಾಟಾ ಕಂಪ್ನಿಯವರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 19 ಜಿಲ್ಲೆಗಳಿಗೆ ವಿದ್ಯುತ್ ವಿತರಣೆಯನ್ನು ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು KERCಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ. ಇವತ್ತು KERC ಅವರು ಅಬ್ಜೆಕ್ಷನ್ಸನ್ನು ಕಾಲ್ಫರ್ ಮಾಡಿದ್ದಾರೆ. ಇದಕ್ಕೆ ವಿರೋಧ ಏನಾದರೂ ಇದ್ದರೆ ಅರ್ಜಿಗಳನ್ನು ಕೊಡಿ ಅಂತ. ಇವತ್ತು ರೈತ ಸಂಘಟನೆಗಳು, ಜನಪರ ಸಂಘಟನೆಗಳು, CPM ಸಂಘಟನೆಗಳು, ದಲಿತ ಸಂಘಟನೆಗಳು ಎಲ್ಲರೂ ಸೇರ್ಕೊಂಡಾಗ ಇವತ್ತು ಎಲ್ಲವನ್ನ ಅರ್ಜಿಗಳನ್ನು ಹಾಕಿದ್ದೀರಿ. ಇವತ್ತು ಆತಂಕ ಸೃಷ್ಟಿಯಾಗಿದೆ. ಇವತ್ತು ಜನಸಾಮಾನ್ಯರಲ್ಲಿ, ರೈತರಲ್ಲಿ, ಪ್ರಮುಖವಾಗಿ ನೌಕರರಲ್ಲಿನೂ ಇವತ್ತು ಸಾಮಾಜಿಕ ಭದ್ರತೆ ಭಾಗವಾಗಿ ಇವತ್ತು ವಿದ್ಯುತ್ತನ್ನು ಬಳಸಬೇಕಾಗುತ್ತೆ. ಇವತ್ತು ಕುಟೀರ ಜ್ಯೋತಿ, ಭಾಗ್ಯ ಜ್ಯೋತಿ ಇನ್ನಿತರೆ ಈ ವಿದ್ಯುತ್ತನ್ನು ಬಡವರಿಗೆ ಮತ್ತು BPL ಕಾರ್ಡ್ ಹೋಲ್ಡರ್ಸ್ಗೆಲ್ಲನೂ ಉಚಿತವಾಗಿ ಇಲ್ಲ ಕಡಿಮೆ ದರದಲ್ಲಿ ಸಿಗ್ತಾ ಇತ್ತು. ಇವತ್ತು ಇದನ್ನೇನಾದರೂ ಪ್ರೈವೇಟ್ ಟಾಟಾ ಕಂಪ್ನಿಗೆ ಕೊಟ್ಟಿದೆ ಆದರೆ ಇಂಥ ಉಚಿತ ವಿದ್ಯುತ್ತು ಸಾಮಾಜಿಕ ಭದ್ರತೆ ವ್ಯವಸ್ಥೆಗಳು ಬರೋದಿಲ್ಲ. ಇವತ್ತು ಟಾಟಾ ಕಂಪ್ನಿ ಅನ್ನುವಂಥದ್ದು ಒಂದು ಲಾಭದಾಯಕವಾಗಿ ಲಾಭ ಮಾಡೋ ಉದ್ದೇಶದಿಂದನೇ ಇವತ್ತು ಈ ಕಂಪನಿ ಅರ್ಜಿ ಕಾರಣ ಆಗಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀರಿ,
ಈಗಿರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲೂ ನೀವು ಅದನ್ನು ಅವಕಾಶ ಕೊಡಿದ್ರೆ ಹೆಂಗೆ KARCಗೆ ಅರ್ಜಿಗಳನ್ನು ಕೊಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ವಿದ್ಯುತ್ತನ್ನು ಖಾಸಗೀಕರಣ ಮಾಡಿದ್ರೆ ನೀವೇ ಜಾರಿಗೆ ತಂದಿರತಕ್ಕಂಥ ಭಾಗ್ಯಜ್ಯೋತಿ ಆಗಿರ್ಬೋದು, ಇನ್ನೊಂದು ಸಾಮಾಜಿಕ ಭದ್ರತೆಗೆ ಸಂಬಂಧಪಟ್ಟಂಗೆ ಏನೆಲ್ಲ ಕುಟೀರ ಜ್ಯೋತಿಗಳಿದೆ ಅವೆಲ್ಲವನ್ನು ಕಿತ್ಕೊಳ್ತಾರೆ ಈ ಟಾಟಾ ಕಂಪ್ನಿಯವರು, ಪ್ರೈವೇಟ್ ಕಂಪ್ನಿಯವರು. ಇವತ್ತು ಟಾಟಾ ಆಗ್ಬೋದು, ರಿಲಯನ್ಸ್ ಆಗ್ಬೋದು, ಇನ್ನತ್ರ ಯಾವುದೇ ಕಂಪ್ನಿಗಳಿಗಾದ್ರೂ ಸರಿ ಈ ವಿದ್ಯುತ್ತನ್ನು ಖಾಸಗೀಕರಣ ಮಾಡಲಿಕ್ಕೆ ಬಿಡೋದಿಲ್ಲ, ಮಾಡಬಾರ್ದು. ನಿಮಗೆ ಜನಪರ ಕಾಳಜಿ ಏನಾದರೂ ಕಾಂಗ್ರೆಸ್ ಸರ್ಕಾರಕ್ಕೆ ಇದ್ದರೆ ಕೂಡಲೇ ನಾಳೆ ಒಳಗಡೆ ಈ KARCಗೆ ಅರ್ಜಿಯನ್ನು ಕಾಂಗ್ರೆಸ್ ಸರ್ಕಾರ ಕೊಡಬೇಕು ಅನ್ನೋಂಥದ್ದನ್ನು ಒತ್ತಾಯನ ಮಾಡ್ತಾ ಇದ್ದೀನಿ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದಿನ ಹಂತದಲ್ಲಿ ಈ ಖಾಸಗೀಕರಣದ ಒಂದು ಭೂತ ಇರುವ ತನಕ ನಮ್ಮ ಜನಪರ ಸಂಘಟನೆಗಳು ಹೋರಾಟ ನಿರಂತರವಾಗಿರ್ತದೆ ಅನ್ನೋಂಥದ್ದನ್ನು ಈ ಮೂಲಕವಾಗಿ ಹೇಳ್ತಾ ಇದ್ದೀನಿ.